ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಇವತ್ತು ನಾನು ಹಲಸಿನಕಾಯಿ ದೋಸೆ ಮಾಡ್ತಾಯಿದ್ದೇನೆ ಬ್ರೇಕ್ಫಾಸ್ಟಿಗೆ ತಿಂಡಿಯಾಗಿ. ನೋಡಿ, ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇನೆ, ಎಲ್ಲ ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೇನೆ. ಮತ್ತು ಅರ್ಧ ಸೇರು ನಿನ್ನೆ ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಅದಕ್ಕೆ ಮಿಶ್ರ ಮಾಡಲಿಕ್ಕೆ ಸ್ವಲ್ಪ ಕರಿಮೆಣಸು ಮತ್ತು ಈರುಳ್ಳಿ ಮತ್ತು ಜೀರಿಗೆ ತೆಗೆದುಕೊಂಡಿದ್ದೆ. ಕರಿಮೆಣಸು ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ. ಜೀರಿಗೆ ಎಲ್ಲ ಪರಿಮಳ ಬರಲಿಕ್ಕೆ, ಮತ್ತು ಈರುಳ್ಳಿ ತಂಪಾಗ್ತದೆ, ಎಲ್ಲ ತಂಪಲ್ಲ, ರುಚಿ ಆಗ್ತದೆ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಇದನ್ನು ಮತ್ತು ಅದಕ್ಕೆ ತೆಂಗಿನ ತುರಿ ಹಾಕಲಿಕ್ಕೆ ಉಂಟು. ಗ್ರೈಂಡ್ ಆದ ನಂತರ ನೋಡಿ, ಗ್ರೈಂಡ್ ಮಾಡಿದ್ದೀನಿ ನಾನು, ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೀನಿ. ನೋಡಿ, ಅದನ್ನು ಚೆಂದ ಮಾಡಿ ಮಿಶ್ರ ಮಾಡ್ತಾ ಇದ್ದೀನಿ. ನಾನು ಮಿಕ್ಸಿಯಲ್ಲಿ 2 ಸಲ ಗ್ರೈಂಡ್ ಮಾಡಿದ್ದು, ಅದಕ್ಕೆ ಒಟ್ಟಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ವೀಕ್ಷಕರೇ, ತುಂಬ ಒಳ್ಳೆಯದಾಗ್ತದೆ ಇದು. ನಾವು ಪ್ರತಿ ವರ್ಷ ಮಾಡ್ತೇವೆ. ಈಗ ಹಲಸಿನ ಸೀಸನ್ ಅಲ್ಲ, ಹಲಸಿನ ತಿಂಡಿ ಎಲ್ಲ ಮಾಡಿದರೆ ಒಳ್ಳೆಯದಾಗ್ತದೆ. ನೋಡಿ, ನನ್ನ ಯಜಮಾನರಿಗೆ, ನನ್ನ ಹಸ್ಬೆಂಡ್ಗೆ ತುಂಬ ಇಂಟ್ರೆಸ್ಟ್ ನೋಡಿ ಅದರಲ್ಲೆಲ್ಲ, ಖುಷಿ ಅದು ಮಾಡಿದರೆ. ನೋಡಿ, ಅದಕ್ಕೆ ಒಂದು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ, ತುಂಬ ರುಚಿ ಆಗ್ತದೆ ಹಾಗೆ ಹಾಕಿದರೆ. ಇನ್ನು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ನಾವು ಹಲಸಿನಕಾಯಿ ಇರುವಾಗ ಇದನ್ನೆಲ್ಲ ಮಾಡಿದರೆ ಒಳ್ಳೆಯದು. ಈಗ ಎಲ್ಲ ಅಕ್ಕಿಯದ್ದೇ ಮಾಡಿ ಸಾಕಾಗ್ತದೆ. ದಿನಾಲು ತಿಂಡಿ ಬೇಕಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಅದಕ್ಕೆ ಹೀಗೆಲ್ಲ ಮಾಡಿದರೆ ಒಂದು ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ವೀಕ್ಷಕರೇ. ಚೆಂದ ಮಾಡಿ ಬೆರೆಸ್ತಾ ಇದ್ದೀನಿ. ಅದು ಮಿಕ್ಸಿಯಲ್ಲಿ ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ತೆಗೆದು. ಆಗ ಅದು ನನ್ನ ಕೈಯಲ್ಲಿ ಏನೋ ಇತ್ತು, ಆಗ ತೆಗಿಲಿಕ್ಕೆ ಆಗಲಿಲ್ಲ. ಈಗ ಅದನ್ನು ತೆಗೆದು ಹಾಕ್ತಾಯಿದ್ದೆ. ಅಲ್ಲ, ಅದು ಮಿಕ್ಸಿ ಬಿಸಿ ಇತ್ತು, ಹಾಗೆ ನಾನು ಅದನ್ನು ತೆಗಿಲಿಲ್ಲ, ಈಗ ತೆಗಿತಾ ಇದ್ದೀನಿ. ಒಳ್ಳೆಯದಾಗ್ತದೆ ವೀಕ್ಷಕರೇ, ರುಚಿಯಾಗ್ತದೆ ಹೀಗೆ ದೋಸೆ ಮಾಡಿದರೆ. ಒಳ್ಳೆ ಬಿಸಿ ಬಿಸಿ ತಿನ್ನಬೇಕು, ಬಿಸಿ ಬಿಸಿ ತಿಂದರೆ ಒಳ್ಳೆಯದಾಗ್ತದೆ. ನಾನು ಇವತ್ತಿಗೆ ನಾವು ಇಬ್ಬರೇ ಇರೋದು ಇವತ್ತು. ಇಬ್ಬರಿಗೆ ಎಷ್ಟು ಬೇಕು ಅಷ್ಟೇ ಮಾಡೋದು. ಉಳಿದ ಹಿಟ್ಟನ್ನು ನಾನು ಇದರಲ್ಲಿ ಇಡ್ತೇನೆ, ಫ್ರಿಜ್ಜಲ್ಲಿ ಇಡ್ತೇನೆ ನಾಳೆ ಮಾಡಲಿಕ್ಕೆ. ನೋಡಿ, ಇಷ್ಟು ಬೇಕು. ನಾವು ನೀರು ದೋಸೆ ಮಾಡ್ತೇವಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಮಾಡಬೇಕು ಹಿಟ್ಟನ್ನು. ನೋಡಿ, ನಾನು ಕಾವಲಿ ಇಟ್ಟಿದ್ದೇನೆ, ಕಾವಲಿಗೆ ತುಪ್ಪವನ್ನು ಹಚ್ತಾ ಇದ್ದೇನೆ. ಯಾಕಂದರೆ ತುಪ್ಪ ತಂಪಲ್ಲ, ಅದು ಬೇಗ ತಳ ಹಿಡಿಯೋದಿಲ್ಲ ದೋಸೆ ತುಪ್ಪ ಹಚ್ಚಿದರೆ. ರುಚಿ ಕೂಡ ಬರ್ತದೆ ತುಪ್ಪ ಕಾವಲಿಗೆ ಸವರಿದರೆ. ಒಂದೇ ಸಲ ಸವರಿದ್ದು ನಾನು. ನೋಡಿ, ಇನ್ನು ದೋಸೆ ಹಿಟ್ಟು ಹಾಕ್ತಾ ಇದ್ದೇನೆ ಕಾವಲಿಗೆ. ಅದು ನಂದು ಚಪಾತಿಯದು ಕಾವಲಿ, ಒಳ್ಳೆಯದಾಗ್ತದೆ ಅದರಲ್ಲಿ ಮಾಡಲಿಕ್ಕೆ. ಜಾಸ್ತಿ ಇದು ಸ್ಟವ್ ಜಾಸ್ತಿ ಉರಿ ಇಡಬಾರ್ದು, ಸ್ವಲ್ಪ ಉರಿ ಇಡಬೇಕು. ನಮಗೆ ಬೇಕಾದಷ್ಟು ಮಾತ್ರ ಇಡಬೇಕು. ನೋಡಿ, ಆಯಿತು. ನೋಡಿ ಎಷ್ಟು ಚೆಂದ ಆಗಿದೆ ನೋಡಿ ದೋಸೆ, ಒಂದು ಬ್ರೌನ್ ಕಲರ್ ಬಂದಿದೆ. ನೋಡಿ, ನಮಗೆ ಬೇಕಾದಷ್ಟು ಮಾತ್ರ ಮಾಡಿದ್ದೇನೆ. ನೋಡಿ, ಇಷ್ಟು ಮಾಡಿದ್ದೇನೆ ನಾನು. ನೋಡಿ, ಎಷ್ಟು ಚೆಂದ ಆಗಿದೆ ನೋಡಿ. ಅದನ್ನು ಹೀಗೆ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟ್ ಆಗ್ತದೆ ವೀಕ್ಷಕರೇ. ನೀವು ಕೂಡ ಮಾಡಿ, ಹಲಸಿನಕಾಯಿ ಇದ್ದರೆ. ಇದೆಲ್ಲ ಅಪರೂಪ ಸಿಗುವುದು, ಹಲಸಿನಕಾಯಿ ಇರುವಾಗ ಮಾತ್ರ ಸಿಗ್ತದೆ, ಇಲ್ಲದಿದ್ದರೆ ಇಲ್ಲ. ನೋಡಿ, ನನ್ನ ಹಸ್ಬೆಂಡಿಗೆ ಬಿಸಿ ಬಿಸಿ ತಿನ್ನಬೇಕು, ತೆಗೆದುಕೊಳ್ತಾರೆ. ನೋಡಿ, ತುಂಬ ಖುಷಿ ಅವರಿಗೆ ಹಾಗೆಲ್ಲ ಮಾಡಿದರೆ. ಅವರೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೊಟ್ಟದ್ದು ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ, ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.